ಹಾಯ್ ಹಲೋ ಫ್ರೆಂಡ್ಸ್, ರಿದಾ ಬೂಟಿ ಯಲಹಂಕ ಅಂತ. ವೀಣಾ ಅನ್ನೋ ಕಸ್ಟಮರ್ ತುಮಕೂರಿಂದ ಬಂದು ನನ್ನಲ್ಲಿ ಒಂದೆರಡು ಸ್ಯಾರಿ ಪರ್ಚೇಸ್ ಮಾಡಿ ಇಲ್ಲೇ ಬ್ಲೌಸ್ ಕಸ್ಟಮೈಸೇಷನ್ ಹೇಳಿದ್ರು. ಫಸ್ಟ್ ಒಂದು ಬಂದು ಈ ಸ್ಯಾರಿ ಆಗಿರುತ್ತೆ. ಇದು ಸೋಲ್ಡ್ ಔಟ್ ಆಗಿದೆ, ಯಾವುದೇ ಥರ ಅವೈಲಬಲ್ ಇಲ್ಲ, ನಾನು ವಿಡಿಯೋ ಕೂಡ ಮಾಡಿಲ್ಲ. ಹಾಗೆ ಸೋಲ್ಡ್ ಔಟ್ ಆಗಿದೆ ಆಫ್ಲೈನಲ್ಲಿ. ಸೊ ಇದಕ್ಕೆ ನಾರ್ಮಲ್ ಕಟಿಂಗಲ್ಲಿ ಬ್ಲೌಸ್ ಬೇಕು ಅಂತ ಹೇಳಿದ್ರು. ಬ್ಲ್ಯಾಕ್ ಕಲರ್ ಬ್ಲೌಸ್ ಬಂದಿತ್ತು. ಇದೆಲ್ಲ ಕ್ರೇಪ್ ಸ್ಯಾರೀಸ್ ಆಗಿರುತ್ತೆ, ಬಿಗ್ ಬಾರ್ಡರ್ ಬಂದಿರುತ್ತೆ. ಈ ಸ್ಯಾರಿಗೆ ಬ್ಲೌಸ್ ಬಂದು ಬ್ಲ್ಯಾಕ್ ಕಲರ್ ಬಂದಿತ್ತು. ನಾರ್ಮಲ್ ಕಟಿಂಗಲ್ಲಿ ಬ್ಲೌಸ್ ಸ್ಟಿಚ್ ಆಗಿದೆ, ಕಾಣಿಸ್ತಾ ಇರ್ಬೋದು. ಏನು ಬಾರ್ಡರ್ ಬಂದಿತ್ತು ಅದನ್ನು ಫ್ರಂಟ್ ಪೂರ್ತಿಯಾಗಿ ಯೂಸ್ ಮಾಡಿಕೊಂಡು ನಾರ್ಮಲ್ ಕಟಿಂಗ್ ಮಾಡಿದ್ದೀವಿ. ಫ್ರಂಟ್ ಬಂದು ಡೈಮಂಡ್ ನೆಕ್ ಇಟ್ಕೊಟ್ಟಿದ್ದೀವಿ. ನಾರ್ಮಲ್ ಸ್ಲೀವ್ಸ್ ಇದೆ, ಎಡ್ಜಲ್ಲಿ ಮಾತ್ರ ಪೈಪಿಂಗ್ ಕೊಟ್ಟಿದ್ದೀವಿ. ಇನ್ನು ಬ್ಯಾಕ್ ಸೈಡ್ ಬಂದು ಸ್ವಲ್ಪ ಪ್ಯಾಟರ್ನ್ ಬ್ಲೌಸ್ ಹೇಳಿದ್ರು. ಸೊ ರೌಂಡ್ ನೆಕ್ ತಗೊಂಡು ಜಸ್ಟ್ ಈ ಥರ ಪ್ಯಾಟರ್ನ್ ಬ್ಲೌಸ್ ಮಾಡಿದ್ದೀವಿ ವಿತ್ ಪೈಪಿಂಗಲ್ಲಿ. ನಾರ್ಮಲ್ ಬ್ಲೌಸಲ್ಲಿ ಈ ರೀತಿಯಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀವಿ. ಇದು ಬಂದು ಇವರು ಒಂದು ಪರ್ಚೇಸ್ ಮಾಡಿರುವಂಥ ಸ್ಯಾರೀಸ್ ಆಗಿತ್ತು. ಬನಾರಸಿ ಕಟ್ಟನ್ ಸಿಲ್ಕ್ ಸ್ಯಾರೀಸ್ ಒಂದು ಪರ್ಚೇಸ್ ಮಾಡಿದ್ರು. ಇದರಲ್ಲಿ ತುಂಬ ಕಲರ್ಸ್ ಅವೈಲಬಲ್ ಇದೆ. ಸೆಲ್ಫಲ್ಲಿ ಕೂಡ ಇದೆ, ಮತ್ತು ಈ ಥರ ಕಾಂಟ್ರಾಸ್ಟಲ್ಲಿ ಕೂಡ ಇದೆ. ಈ ಸ್ಯಾರಿನೂ ಇಲ್ಲಿ ಪರ್ಚೇಸ್ ಮಾಡಿದ್ರು. ಪಿಕೋಫೋನ್ ಹೇಳಿದ್ರು. ಜೊತೆಲಿ ಬ್ಲೌಸ್ ಬಂದು ಪೋಟ್ಲಿ ಬ್ಲೌಸ್ ಬೇಕು ಅಂತ ಹೇಳಿದ್ರು. ಡಿಸೈನ್ ಬಂದು ನಾರ್ಮಲ್ ಕಟಿಂಗಲ್ಲಿ ಬ್ಲೌಸ್ ರೆಡಿ ಇದೆ, ಕಾಣಿಸ್ತಾ ಇರ್ಬೋದು. ಫ್ರಂಟ್ ಬಂದು ಲೀಫ್ ನೆಕ್ ತೊಗೊಂಡಿದ್ದೀವಿ. ಇನ್ನು ಸ್ಲೀವ್ಸ್ ಕಂಪ್ಲೀಟಾಗಿ ಪ್ಲೈನ್ ಮಾಡಿದ್ದೀವಿ. ಏನು ಬಾರ್ಡರ್ ಬಂದಿತ್ತು ಅದನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಇನ್ನು ಬ್ಯಾಕ್ ಸೈಡ್ ಬಂದು ಪಾಟ್ ನೆಕ್ ತೊಗೊಂಡಿದ್ದೀವಿ. ಪಾಟ್ ನೆಕ್ಗೆ ಪೋಟ್ಲಿಸ್ ಹೇಳಿದ್ರು. ಸೊ ಅದೇ ರೀತಿಯಾಗಿ ಪೋಟ್ಲಿಸ್ ಮಾಡ್ಕೊಟ್ಟಿದ್ದೀವಿ. ನಾರ್ಮಲ್ ಆಗಿ ಟ್ಯಾಸಲ್ಸ್ ಮಾಡ್ಕೊಟ್ಟಿದ್ದೀವಿ 2x2ನಲ್ಲಿ. ಸೊ ಬ್ಲೌಸ್ ಲುಕಿಂಗ್ ವೈಸ್ ಬಂದು ಸಿಂಪಲ್ ಆಗಿ ಈ ರೀತಿ ನಾರ್ಮಲ್ ಬ್ಲೌಸ್ ಮಾಡ್ಕೊಟ್ಟಿದ್ದೀವಿ. ಸೊ ಈ ಥರ ಏನಾದ್ರು ಸ್ಯಾರೀಸ್ ಪರ್ಚೇಸ್ ಮಾಡಬೇಕು ಅಂದರೆ ನನಗೆ DM ಮಾಡಿದ್ರೆ ಯಾವ ಕಲರ್ಸ್ ಇದೆ ಅವೈಲಬಲ್ ಮತ್ತು ಪ್ರೈಸ್ ಏನು ಅಂತ ಹೇಳ್ತೀನಿ. ಜೊತೆಲಿ ಇದೇ ಥರ ಡೈಲಿ ಅಪ್ಡೇಟ್ಗೋಸ್ಕರ ರಿದಾ ಬೂಟಿಕ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ವೀಣಾ ಅವರು ತುಮಕೂರಿಂದ ಬಂದು ಇಲ್ಲಿ ಸ್ಯಾರಿ ಪರ್ಚೇಸ್ ಮಾಡಿ ಸ್ಟಿಚಿಂಗ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್.